ನಮಸ್ಕಾರ. ಪ್ರಕೃತಿಯಿಂದ ಗುಣ ಎಂಬ ಪುಸ್ತಕದ 29ನೇ ಅಧ್ಯಾಯ, ಅಧಿಕಾರಯುತ ಸರ್ಕಾರದ ಚರಿತ್ರೆ. ಒಮ್ಮೆ ನಾವು ವ್ಯಾಕ್ಸಿನೇಷನ್ ಮಾಡಿಸಿಕೊಂಡರೆ ಜ್ವರ ಬರುತ್ತದೆ ಮತ್ತು ಆ ಗಾಯ ಹೊರಹೊಮ್ಮುತ್ತದೆ. ಈ ರೋಗಕ್ಕೆ ವ್ಯಾಕ್ಸಿನ್ ಕೌಪಾಕ್ಸ್ ಎಂದು ವ್ಯಾಕ್ಸಿನಾ ಎಂದು ಕರೆಯುತ್ತಾರೆ. ಇದರಿಂದ ನಾವು ಏನೆಂದು ಖಚಿತಪಡಿಸಿಕೊಳ್ಳಬೇಕು? ನಮ್ಮ ಮಕ್ಕಳ ಪರಿಶುದ್ಧವಾದ ದೇಹಕ್ಕೆ ವ್ಯಾಕ್ಸಿನೇಷನ್ ಮಾಡಿಸುವುದರಿಂದ ಆ ಕೆಚ್ಚಲ ಲಸಿಕೆ ಹಸುಗಳಿಗೆ ಮಾತ್ರ ಪರಿಣಾಮ ಬೀರುತ್ತದೆಯೇ ವಿನಃ ಕರುಗಳಿಗೂ ಪ್ರಭಾವ ಬೀರುವುದಿಲ್ಲ. ಅಂತಹ ಲಸಿಕೆಯನ್ನು ಜೆನ್ನರ್ ಸೂತ್ರದ ಪ್ರಕಾರ ಉತ್ಪತ್ತಿ ಮಾಡಿ ಯಾವ ದೇಹಕ್ಕೆ ಮೊದಲ ಬಾರಿಗೆ ಸಿಡುಬು ಆಕ್ರಮಣ ಮಾಡುತ್ತದೆಯೋ ಆ ದೇಹವನ್ನು ರಕ್ಷಿಸುತ್ತದೆ. ಅದೇ ದೇಹಕ್ಕೆ ಸಿಡುಬು ಬಂದರೆ ಮತ್ತು ಬೇರೆ ಇತರ ರೋಗ ಬಂದರೆ ಸಿಡುಬಿಗೆ ಹಾಕಿದ ಲಸಿಕೆ ದೇಹವನ್ನು ರಕ್ಷಿಸುವುದಿಲ್ಲ. ಜೆನ್ನರ್ ಮತ್ತು ಇತರ ವೈದ್ಯರ ವಿಚಾರಧಾರೆ ಏನೆಂದರೆ, ಕೃತಕವಾಗಿ ಕೆಚ್ಚಲ ಲಸಿಕೆಯನ್ನು ಉತ್ಪತ್ತಿ ಮಾಡಿ ಅದನ್ನು ಮನುಷ್ಯರಿಗೆ ಚುಚ್ಚಿದರೆ ನಂತರ ಸಿಡುಬು ಆಕ್ರಮಣವಾದಾಗ ರಕ್ಷಿಸುತ್ತದೆ ಎಂಬ ಸೂತ್ರ ಒಂದು ದೊಡ್ಡ ಅವಿವೇಕತನ ಎಂಬ ನಿರ್ಧಾರದಿಂದ ಕೊನೆಗೊಂಡಿತು. ಇದು ನನ್ನ ಹೇಳಿಕೆಯಲ್ಲ, ಆದರೆ ಇದು ಅಧಿಕೃತ ಅಂಕಿಅಂಶಗಳ ಲಿಖಿತ ದಾಖಲೆ. ಜೆನ್ನರ್ ರವರೇ ತಮ್ಮ ಕೊನೆಯ ದಿನಗಳಲ್ಲಿ ಸಿಡುಬು ಎರಡನೇ ಬಾರಿ ಬರುವುದಿಲ್ಲ ಎಂದು ಅಭಿಪ್ರಾಯಪಡುವುದು ತಪ್ಪು ಎಂದಿದ್ದಾರೆ. ಅವರೇ ಒಂದು ದೊಡ್ಡ ಪಟ್ಟಿಯನ್ನು ಎರಡನೇ ಬಾರಿ ಸಿಡುಬು ಆಕ್ರಮಣ ಮಾಡಿದ ಜನರದ್ದು ತಯಾರು ಮಾಡಿದ್ದರು. ಅದರಲ್ಲಿ 1,000ಕ್ಕೂ ಹೆಚ್ಚು ಜನರ ಹೆಸರು ದಾಖಲೆಯಾಗಿತ್ತು. ಇಸವಿ 1449 ರಲ್ಲಿ ಇಂಗ್ಲೆಂಡ್ ದೇಶದಲ್ಲಿ ಸರ್ಕಾರವು ರಾಯಲ್ ಕಮಿಷನ್ ಆನ್ ವ್ಯಾಕ್ಸಿನೇಷನ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ವ್ಯಾಕ್ಸಿನೇಷನ್ನಿಂದ ಉಂಟಾದ ಪರಿಣಾಮದ ಸಮೀಕ್ಷೆಯನ್ನು ತರಿಸಿದರು. ಆ ಸಂಸ್ಥೆಯು ತನ್ನ ವರದಿಯನ್ನು 1896ರಲ್ಲಿ ಪ್ರಕಟಪಡಿಸಿತು. ಆ ವರದಿಯ ವಿಷಯವು ಬಹಳ ಕುತೂಹಲಕಾರಿಯಾಗಿತ್ತು. ಸ್ವಿಟ್ಜರ್ಲೆಂಡ್ನ ಪ್ರೊಫೆಸರ್ ಡಾಕ್ಟರ್ ಅಡೋಲ್ಫ್ ವೋಗ್ ಎಂಬುವರು ಸಮಸ್ತ ಯುರೋಪ್ ಖಂಡದ ಅಂಕಿಅಂಶಗಳನ್ನು ವಿಶ್ಲೇಷಣೆ ಮಾಡಿ ಒಂದು ಮುಖ್ಯಾಂಶಗಳ ಪಟ್ಟಿಯನ್ನು ರಾಯಲ್ ಕಮಿಷನ್ಗೆ ಕಳುಹಿಸಿದರು. ಅದರಲ್ಲಿ ಎರಡನೇ ಬಾರಿಗೆ ಸಿಡುಬು ಆಕ್ರಮಣಕ್ಕೆ ತುತ್ತಾದ ಜನರೇ ಹೆಚ್ಚಾಗಿದ್ದರು. ಮೊದಲನೇ ಬಾರಿ ಸಿಡುಬು ಆಕ್ರಮಣ ಮಾಡದೇ ಇದ್ದ ಜನರಿಗಿಂತ ಎರಡನೇ ಬಾರಿ ಪುನಃ ಸಿಡುಬು ಆಕ್ರಮಣವಾದ ಉದಾಹರಣೆಗಳೇ ಹೆಚ್ಚಾಗಿತ್ತು. ಸಾಮಾನ್ಯವಾಗಿ ಯಾರಿಗೆ ಸಿಡುಬು ಮೊದಲ ಬಾರಿಗೆ ಬಂದಿತ್ತೋ ಅವರಿಗೆ ಎರಡನೇ ಬಾರಿಯೂ ಬರಲು ಸಾಧ್ಯ. ಹಾಗಾದರೆ ಕೃತಕವಾಗಿ ವ್ಯಾಕ್ಸಿನೇಷನ್ ಮಾಡಿಸಿಕೊಂಡವರಿಗೆ ಯಾವ ಭರವಸೆ ಇದೆ? ಇದು ಎಷ್ಟು ದೊಡ್ಡ ಅವಿವೇಕತನ! ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ವೈದ್ಯಕೀಯ ವಿಜ್ಞಾನಿಗಳು ಆ ನಂತರದಲ್ಲಿ ಒಂದು ಕುಂಟು ನೆಪದ ಸಮಾಧಾನವನ್ನು ಪ್ರಕಟಿಸಿದರು. ಅದೇನೆಂದರೆ, ವ್ಯಾಕ್ಸಿನೇಷನ್ ಮಾಡಿಸಿಕೊಂಡವರಿಗೂ ಸಹ ಪುನಃ ಕೆಲವು ಸಮಯದ ನಂತರ ಸಿಡುಬು ಬರಬಹುದು. ಒಂದು ವೇಳೆ ಬಂದರೂ ಅದು ಮಾರಣಾಂತಿಕವಲ್ಲ ಮತ್ತು ಕಣ್ಣುಗಳನ್ನು ಬಾಧಿಸುವುದಿಲ್ಲ, ಮುಖದ ಸೌಂದರ್ಯವು ಹಾಳಾಗುವುದಿಲ್ಲ ಎಂಬ ವಿವರಣೆಯನ್ನು ನೀಡಿ ಸಮಾಧಾನ ಮಾಡಿದರು. ಈ ಅಂಕಿಅಂಶಗಳೇ ಸಮಾಧಾನದ ಮಾತಿನ ಮೂಲ. ವಿವರಣೆಯು ಎಷ್ಟು ಮೋಸ ಎಂದು ತಿಳಿಯುತ್ತದೆ. 1790 ಕ್ರಿಸ್ತಶಕ ಪೂರ್ವದಲ್ಲಿ ಜೆನ್ನರ್ ರವರು ಆಧುನಿಕ ವ್ಯಾಕ್ಸಿನೇಷನ್ ಪದ್ಧತಿಯನ್ನು ಪ್ರಾರಂಭಿಸಿದರು. 8 ವರ್ಷದ ಅವಧಿಯೊಳಗೆ ಸಿಡುಬು ಸಾಂಕ್ರಾಮಿಕ ರೋಗವಾಗಿ ಹರಡಿತು. ಆ ನಂತರದಲ್ಲಿ ಸ್ವಲ್ಪ ಕಾಲ ತಡೆದು ಸಾಂಕ್ರಾಮಿಕ ರೋಗ ಪ್ರತಿಯೊಂದು ಬಾರಿಯೂ ಆಕ್ರಮಿಸಲು ಪ್ರಾರಂಭಿಸಿತು. ಬಂದಾಗಲೆಲ್ಲ ಹೆಚ್ಚು ಭಯಂಕರವಾಗಿಯೂ ಪರಿಣಾಮ ಬೀರುತ್ತಿತ್ತು. ಈ ರೀತಿ ಆಗುತ್ತಿರುವುದು
ಜೆನ್ನರ್ ರವರು ಕಂಡುಹಿಡಿದ ವ್ಯಾಕ್ಸಿನೇಷನ್ನಿಂದ ಎಂದು ಯಾರೊಬ್ಬರೂ ಗಮನಾರ್ಹವಾಗಿ ಗ್ರಹಿಸಲಿಲ್ಲ. ಬದಲಾಗಿ ವೈದ್ಯಕೀಯ ಸಮೂಹವು ಹೆಚ್ಚು ಜನರು ವ್ಯಾಕ್ಸಿನೇಷನ್ ಮಾಡಿಸಿಕೊಳ್ಳದೇ ಇರುವುದೇ ಕಾರಣ ಎಂದು ಘೋಷಿಸಿತು. ಈ ಘೋಷಣೆಯನ್ನು ನಂಬಿ 1853ರಲ್ಲಿ ಇಂಗ್ಲೆಂಡ್ ದೇಶದ ಸರ್ಕಾರವು ದೇಶದ ಪ್ರತಿಯೊಂದು ಮಗುವಿಗೂ ವ್ಯಾಕ್ಸಿನೇಷನ್ ಮಾಡಿಸುವುದು ಅನಿವಾರ್ಯ ಎಂದು ಸೈನಿಕರ ಮೂಲಕ ಪ್ರಕಟಪಡಿಸಿತು. ಈ ಘೋಷಣೆಗೆ ಮುಂಚೆ ಸಾಂಕ್ರಾಮಿಕ ರೋಗದ ಭೀಕರ ಆಕ್ರಮಣ ಮತ್ತೆ ಮತ್ತೆ ಆಗುತ್ತಿತ್ತು. ಈ ನಿಬಂಧನೆ ಬಂದ ನಂತರ ಸಾಂಕ್ರಾಮಿಕ ರೋಗವು ಪ್ರತಿ ವರ್ಷ ಬಿಡದೆ ಬರಲಾರಂಭಿಸಿತು. ಹೆಚ್ಚು ಸಾವು ನೋವುಗಳು ಸಂಭವಿಸಿತು. 1871ರಲ್ಲಿ ಈ ಸಾಂಕ್ರಾಮಿಕ ರೋಗವು ಹಿಂದಿಗಿಂತ ಹೆಚ್ಚು ಭೀಕರವಾಗಿ ಕಾಣಿಸಿಕೊಂಡಿತು. ಆ ಸಂದರ್ಭದಲ್ಲಿ 42,000 ವ್ಯಾಕ್ಸಿನೇಷನ್ ಆದ ಜನರು ಸಾವನ್ನು ಅಪ್ಪಿದರು. ಆಗ ಜನರು ಈ ವ್ಯಾಕ್ಸಿನೇಷನ್ನಿಂದಲೇ ಇಷ್ಟೊಂದು ಸಾವು ಉಂಟಾಯಿತೆಂದು ಅರಿತರು. ಕೂಡಲೇ ಜನರು ದಂಗೆ ಏಳಲಾರಂಭಿಸಿದರು. ಎಲ್ಲರೂ ವ್ಯಾಕ್ಸಿನೇಷನ್ ಹಾಕಿಸಿಕೊಳ್ಳಲು ನಿರಾಕರಿಸಿದರು. ಸರ್ಕಾರವು ಅವರೆಲ್ಲರನ್ನೂ ಬಂಧಿಸಿ ವಿವರಣಾ ಪತ್ರವನ್ನು ನೀಡಬೇಕೆಂದು ಜುಲ್ಮೆ ಮಾಡಿತು. ಆದಾಗ್ಯೂ ಜನರು ಮಣಿಯಲಿಲ್ಲ. ಸರ್ಕಾರದ ಆದೇಶವನ್ನು ಆಜ್ಞಾಭಂಗ ಮಾಡಿ ನಡೆದರು. ಆಗ 1889ರಲ್ಲಿ ರಾಯಲ್ ಕಮಿಷನ್ ಅನ್ನು ಸ್ಥಾಪಿಸಿ ವ್ಯಾಕ್ಸಿನೇಷನ್ನಿನ ಫಲಿತಾಂಶದ ಸಮೀಕ್ಷೆ ಮಾಡಿದರು. ನಮಸ್ಕಾರ.